ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೆಲವು ಜನರು ಫೋನ್ ಮಾಡಿ ಕೆಲವು ಸಂಗತಿಗಳ ಬಗ್ಗೆ ಸರ್ ನೀವು ಮಾತನಾಡಬೇಕು ಅಂತ ನನಗೆ ಫೋನ್ ಮೂಲಕ ವಿನಂತಿಸಿಕೊಂಡ್ರು. ಅವರ ವಿನಂತಿಗೆ ಪೂರಕವಾಗಿ ಮಾತನಾಡೋದು ನನ್ನ ಧರ್ಮ ಅಂತ ನಾನು ಭಾವಿಸಿದ್ದೇನೆ. ಅವ್ರದ್ದು ಸಣ್ಣ ಸಣ್ಣ ಪ್ರಶ್ನೆಗಳೇ, ಅವೇನು ಭಾಳ ದೊಡ್ಡ ಪ್ರಶ್ನೆಗಳಲ್ಲ, ದೊಡ್ಡ ಸಮಸ್ಯೆಗಳಲ್ಲ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳು ಅವರಿಗೆ ಬೃಹತ್ತಾಗಿ ಕಾಡ್ತವೆ. ಇವು ಕೂಡ ಸತ್ಯ, ಸಣ್ಣದಂತ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಅವ್ರನ್ನ ನಂಬಿಕೆಯೋ ಮೌಢ್ಯವೋ ಅಂತಕ್ಕಂಥ ಒಂದು ತಳಮಳ ಅವರಲ್ಲಿ ಕಾಡ್ತಾನೆ ಇದೆ. ಮೊನ್ನೆ ಸಹಜವಾಗಿ ನಾನು ಮಾತಾಡ್ತಾ ಇದ್ದಾಗ ಒಬ್ಬರು ಸಭೆಯಲ್ಲಿ ಎದುರು ನಿಂತು ಕೇಳಿದರು, ಸರ್ ಬಸವ ತತ್ವ ಅಂತ ಹೇಳ್ತೀರಿ ಸರ್, ಬಸವ ತತ್ವ ನೀವು ಹೇಗೆ ಹಾಕ್ತೀರಿ ಸರ್, ಸ್ವಚ್ಛತೆ ಬಗ್ಗೆ ನಿಮಗೆ ಗಮನ ಇಲ್ವಾ ಅಂತ ಕೇಳಿದರು. ಸರ್ ಏನಪ್ಪ ಸಮಸ್ಯೆ ಹೇಳು ಅಂತ ನಾನು ಕೇಳಿದೆ ಸಹಜವಾಗಿ. ಸರ್ ಯಾರಾದರೂ ಸ್ಮಶಾನಕ್ಕೆ ಹೋಗಿ ಬಂದಾಗ ಸ್ನಾನ ಮಾಡಬೇಕೋ ಮಾಡಬಾರ್ದು ಅಂತ ಕೇಳಿದರು. ನೀನೇನಂತಿಪ್ಪ ಅಂತ ಕೇಳಿದೆ. ಇಲ್ಲ ಸರ್ ಸ್ನಾನ ಮಾಡಬೇಕು ಅಂತ ಹೇಳಿದೆ. ಮಾಡಪ್ಪ, ಯಾರು ಬೇಡ ಅಂತಾರಂತೆ. ಹಾಗಾದರೆ ಕೆಲವು ಜನಗಳು ಬಸವ ತತ್ವ ಹೇಳ್ತಕ್ಕಂಥ ಜನಗಳು ಸ್ನಾನ ಮಾಡೋದಿದ್ದು ನಡೀತದೆ ಅಂತ ಹೇಳ್ತಾರಲ್ಲ ಸರ್ ಅಂತಂದರು. ನಾನು ಅವಾಗ ಹೇಳಿದೆ, ಯಾವುದೇ ವ್ಯಕ್ತಿ ಸತ್ತಾಗ ಸ್ಮಶಾನಕ್ಕೆ ನಾವು ಹೋಗಿ ಬಂದಿರ್ತೀವಿ. ಸ್ಮಶಾನ ನಾವು ನೀವೆಲ್ಲ ಬಲ್ಲಂತೆ ಸ್ವಚ್ಛ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೆಟ್ಟ ಕಸದ ಗುಂಡಿ, ತಿಪ್ಪೆ, ಒಂದು ರೀತಿ ತಿಪ್ಪೆಯೊಳಗೆ ಸ್ಮಶಾನ ಮಾಡಿರುತ್ತಾರೆ ನಾವೆಲ್ಲರೂ. ಕಸದ ಗುಂಡಿ, ತಿಪ್ಪೆ, ಮಲ ಮೂತ್ರ ವಿಸರ್ಜನೆ ಅಲ್ಲೇ ಮಾಡ್ತಿರ್ತೀವಿ. ಹಂದಿಗಳು ಓಡಾಡ್ತಿರ್ತವೆ. ಬಹುಶಃ ಸ್ವಚ್ಛ ಇರುವಂಥ ಸ್ಮಶಾನಗಳು ಎಲ್ಲಿವೆಯೋ ನನಗಂತೂ ಗೊತ್ತಿಲ್ಲ. ನಾನು ನೋಡಿದ ಕಡೆ ಬಹುತೇಕವಾಗಿಯೂ ಎಲ್ಲ ಸ್ಮಶಾನಗಳಲ್ಲೂ ಕೂಡ ನಾವು ಇಂಥ ಅವ್ಯವಸ್ಥೆಯನ್ನೇ ಕಾಣ್ತಾ ಇರ್ತೀವಿ. ಸಹಜವಾಗಿ ಅಂಥಲ್ಲಿ ಹೋಗಿ ಬಂದಾಗ ಮತ್ತು ಅಲ್ಲಿ ಹೋಗುವ ಸಂದರ್ಭ ಇರುತ್ತಲ್ಲ, ಬಹುಶಃ 4 ಗಂಟೆಯಿಂದ 5 ಗಂಟೆವರೆಗೆ ಇರ್ತದೆ. ಆ ಟೈಮ್ನಾಗ ಬಿಸಿಲು ಇರ್ತದೆ, ಗಾಳಿ ಇರ್ತದೆ, ಮಳೆ ಇರ್ತದೆ, ಎಲ್ಲವುಗಳು ಸಾಧ್ಯತೆಗಳಿವೆ. ಅಲ್ಲಿ ಹೋಗಿ ಬಂದಾಗ ಮತ್ತು ಶವ ನಮಗೆ ಸಂಬಂಧಿಸಿದ್ದೇ ಆಗಿದ್ದಾಗ ಸಹಜವಾಗಿ ಅದು ಶವದ ಸಮೀಪ ನಾವು ಹೋಗ್ಬೇಕಾಗ್ತದೆ. ಯಾವುದೇ ಡೆಡ್ ಬಾಡಿ ಇರಲಿ ಅದು ಅಲ್ಲಿ ಸಹಜವಾಗಿ ಸ್ವಲ್ಪ ತಾಸುಗಳ ನಂತರ ಅಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾವಣೆಯ ಕಾರಣಕ್ಕಾಗಿ ಕೆಲವು ರೋಗ ರುಜಿನಗಳು ಆ ವ್ಯಕ್ತಿಗಿದ್ದರೆ ಅವು ನಮ್ಮನ್ನು ಅಟ್ಯಾಕ್ ಮಾಡುವಂತಹ ಸಂದರ್ಭಗಳು ಇರ್ತವೆ. ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಸಹಜವಾಗಿ ನಾವು ಮನೆಗೆ ಬಂದಾಗ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಬಾಣಂತಿಯರು ಇರ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೊರಗಡೆ ಸ್ನಾನ ಮಾಡಿಸ್ತಕ್ಕಂಥ ಒಂದು ಪದ್ಧತಿ. ಈ ಪದ್ಧತಿ ಮೌಢ್ಯ ಅನ್ನಲಿಕ್ಕೆ ಅಥವಾ ಇದನ್ನು ಅಲ್ಲಗಳ್ಳಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅದು ಮೌಢ್ಯ ಅಲ್ಲ. ಸ್ವಚ್ಛತೆ ಮಾಡಿಕೊಂಡ್ರೆ ಅದು ಮೌಢ್ಯ ಹೇಗಾಗ್ತದೆ? ಹಾಗಾಗಿ ನಾವು ಯಾರದೇ ವ್ಯಕ್ತಿಯ ಸ್ಮಶಾನಕ್ಕೆ ಹೋಗಿ ಬಂದಾಗ ಈ ಸಂಗತಿಯನ್ನು ವಿಜ್ಞಾನ ಕೂಡ ಪುರಸ್ಕರಿಸಿದೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಮತ್ತು ಇನ್ನೊಂದು ಹೇಳಿದರು, ನಾನು ಚಿಕ್ಕವನಿರುವಾಗ ಬಹುಶಃ ನಾನು 7ನೇ ತರಗತಿಯಲ್ಲಿದ್ದೆ. 12 ವರ್ಷದ ಹುಡುಗ ಬಹುಶಃ. ಆಗ ನನ್ನ ಅಜ್ಜ ಗುರ್ರಪ್ಪ ಯಜಮಾನರು ಲಿಂಗೈಕ್ಯರಾದರು. ಲಿಂಗೈಕ್ಯ ಸಹಜವಾಗಿ ನಮಗೆಲ್ಲ ಯಮಯಾತನೆ ಉಂಟು ಮಾಡ್ತಕ್ಕಂಥದ್ದು, ನೋವು ಉಂಟು ಮಾಡ್ತಕ್ಕಂಥದ್ದು. ಒಮ್ಮೆಲೆ ಒಂದು 100 ಈಟಿಯ ಸರಳುಗಳು ನನ್ನ ಎದೆಯಲ್ಲಿ ತಾಕಿದಂತಹ ಅನುಭವ. ಅದು ಯಾಕೆ ಆಗ್ತಿತ್ತಂದರೆ ಆತನೊಡನೆ ನನ್ನ ಅತ್ಯಂತ ಆತ್ಮೀಯ, ಪ್ರೀತಿಯ, ಮಮತೆಯ ಸಂಬಂಧಗಳಿದ್ದು. ಬಹುಶಃ ಇಂಥ ಸಂಬಂಧಗಳಿದ್ದ ಯಾರಿಗಾದರೂ ಕೂಡ ಮನೆಯವರು ಲಿಂಗೈಕ್ಯರಾದಾಗ ಉಂಟಾಗುವಂಥದ್ದೇ. ಅವ್ರದ್ದು ಶವ ಸಂಸ್ಕಾರದ ದಿನ ಈ ಕುಣಿ ತೋಡಿದ್ರು, ಅವರಲ್ಲಿ ಶವವನ್ನು ಇಟ್ಟರು. ಆದರೆ ಆ ಶವವನ್ನು ಹೊತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಆ ಮಂಟಪನ ಕಟ್ಟಿದ್ರಲ್ಲ, ಆ ಬಿದಿರಿನ ಮಂಟಪ ಕಟ್ಟಿದ್ರು. ನಮ್ಮೂರ ಬಡಿಗೆರ ಜನರು ಎಲ್ಲರೂ ಬಂದು ಆ ಮಂಟಪನ ಸಿದ್ಧಪಡಿಸಿದ್ರು, ಹೊತ್ಕೊಂಡು ಹೋದ ಮೇಲೆ ಆಮೇಲೆ 2-3 ದಿನ ಆ ಕುಣಿ ಮೇಲೆ ಆ ಮಂಟಪ ಇತ್ತು. ನನಗೆ ಆ ಮಂಟಪ ಅಂತೂ ಮಳೆ ಗಾಳಿ ಬಿಸಿಲೆಲ್ಲ ತಿಂದಿತ್ತದು. ಆ ನೆರಳಿನಲ್ಲಿ ಆ ಮಂಟಪ ಇಟ್ಟದ್ರಿಂದ ಸಹಜವಾಗಿ ನಾನು ಆ ಮಂಟಪದೊಳಗಡೆ ಹೋಗಿ ಕೂಡುತ್ತಿದ್ದೆ. ಅಲ್ಲೇ ಊಟದಲ್ಲಿ ಕೂತ್ಕೊಂಡು ಅದರಲ್ಲಿ ನಮ್ಮ ಅತ್ತೆ, ನಮ್ಮ ಮಾಮಂದ್ರ ಜೊತೆ ಕೂತ್ಕೊಂಡು, ನಮ್ಮ ಕಾಕಂದ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು, ತಲೆಹರಟೆ ಮಾಡೋದು ಅಥವಾ ಏನೇನೋ ಚಟುವಟಿಕೆಗಳಲ್ಲಿ ನಡೆಸ್ತಿದ್ವಿ. ನಮ್ಮ ಹೊಲ ದಾರಿಗೆ ಇರೋದ್ರಿಂದ, ಮಾರ್ಗಕ್ಕೆ ಕಾಣ್ತಾ ಇರೋದ್ರಿಂದ ಸಹಜವಾಗಿ ಬಹಳಷ್ಟು ಜನ ನೋಡ್ತಿದ್ರು, ಅಯ್ಯೋ ಗುರ್ರಪ್ಪ ಯಜಮಾನ ಮೊಮ್ಮಗ ಎಂಥವನೇವನು, ಸಣ್ಣ ವಯಸ್ಸದ ಪಾಪ, ಸಣ್ಣ ವಯಸ್ಸಿನಲ್ಲಿ ಮಂಟಪದಲ್ಲಿ ಕೂಡದ ಅಂತ ಗಾಬರಿ ಆಗ್ತಿದ್ರು. ನನಗೆ ಅದು ಗಾಬರಿ ಅನಿಸ್ಲಿಲ್ಲ. ಯಾಕಂದರೆ ನನ್ನ ಅಜ್ಜನನ್ನು ಹೊತ್ತೊಯ್ದಂಥದ್ದು. ಹಾಗಾಗಿ ಅದರಲ್ಲಿ ಕೂತು ಬಂದಿದ್ದಕ್ಕೆ ನನಗೆ ಖುಷಿ ಇದೆ ಹೊರತಾಗಿ ನನಗೆಲ್ಲೂ ಭಯ ಕಾಡಲಿಲ್ಲ. ನಾನು ತಪ್ಪು ಮಾಡಿದೆ ಅಂತ ಇವತ್ತೂ ಕೂಡ ಅನಿಸ್ಲಿಲ್ಲ. ಮತ್ತೆ ಕೆಲವರು ಹೇಳಿದರು, ಅಯ್ಯೋ ಸರ್, ಯಾರೋ ವ್ಯಕ್ತಿ ಸಾಯ್ತಾನೋ, ಸತ್ತ ಮೇಲೆ ಆತನ ಬಟ್ಟೆಗಳನ್ನು ಉಟ್ಕೊಳ್ಬಾರ್ದು ಯಾರು
ಅವನ್ನೆಲ್ಲ ಒಯ್ದು ಹೊರಗಡೆ ಎಲ್ಲೋ ಅಂತಂದ್ರೆ ಎಲ್ಲಿ ಹಾಕ್ತಾರೆ, ಕೆರೆಗೆ ಒಯ್ದು ಹಾಕ್ತಾರೆ, ಹಳ್ಳಕ್ಕೆ ಒಯ್ದು ಹಾಕ್ತಾರೆ. ಆಗಿನ್ನೂ ಕೆಲವರು ಎಲ್ಲೋ ಬಾಡಪ್ಪ ಒಳ್ಳೇದನ್ನು ಕೆಲವು ಸುಟ್ಟು ಬಿಡ್ತಾರೆ, ಅಲ್ಲೇ ಸ್ಮಶಾನದಲ್ಲಿ ಒಯ್ದು ಸುಟ್ಟು ಬಿಡ್ತಾರೆ. ಆದರೆ ಬಹುತೇಕ ಜನಗಳು ಕೆರೆಯ ದಂಡಿಗೆ ಒಯ್ತಾರೆ. ಆ ಹಿಂದೊಂದು ಸಂದರ್ಭ ಇತ್ತು, ಆ ಸಂದರ್ಭದಲ್ಲಿ ಇರೋದು ಕೇವಲ 1-2 ಬಟ್ಟೆಗಳಿರ್ತದ್ದು. ಅವನ ವ್ಯಕ್ತಿಗೆ ಬಹಳಷ್ಟು ಕಾಲ ಉಪಯೋಗ ಮಾಡಿರೋದ್ರಿಂದ ಅವನು ಹೋಗ್ಬಿಡ್ತಿದ್ರು ಸರಿ. ಆದರೆ ಇವತ್ತು ಬಟ್ಟೆ ಇಲ್ಲದಂಥ ಸ್ಥಿತಿಯಲ್ಲಂತೂ ನಮ್ಮ ಭಾರತದ ಜನರಿಲ್ಲ. ಬೇಕಾದಷ್ಟು ಬಟ್ಟೆಗಳಿರ್ತವೆ. ತಿಂಗಳು 2 ತಿಂಗಳು ಉಟ್ಕೊಂಡಿರ್ತಾರೆ, 5-6 ತಿಂಗಳು ಹಿಂದ್ಗಡೆ ಉಟ್ಕೊಂಡಿರ್ತವೆ. ಅಂಥ ಬಟ್ಟೆಗಳನ್ನು ಕೂಡ ಬಿಸಾಕುವಂಥ ಒಂದು ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. ಇದು ಮೌಢ್ಯ. ಈ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಬಳಸಿಕೊಳ್ಳಬಹುದಾದ ಬಟ್ಟೆಗಳು ಬೆಲೆಯುಳ್ಳವಾಗಿದ್ದರಿಂದ, ಬಾಳಿಕೆವಾಗಿದ್ದರಿಂದ ಮನೆಯವರು ಉಟ್ಟುಕೊಂಡ್ರೆ ತಪ್ಪೇನೂ ಆಗುವುದಿಲ್ಲ. ಹೆಮ್ಮೆ ಇದೆ ನೋಡಿ, ಇದು ನನ್ನ ಅಜ್ಜ ಉಟ್ಟ ಬಟ್ಟೆ, ಇದು ನನ್ನ ಅಪ್ಪ ಉಟ್ಟ ಬಟ್ಟೆ, ಇದು ನನ್ನ ಅಮ್ಮ ಉಟ್ಟ ಬಟ್ಟೆ ಅಂತ ಮನೆಯವರು ಪ್ರೀತಿಯಿಂದ ಆ ವಸ್ತುಗಳ ಬಗ್ಗೆ, ಆ ಬಟ್ಟೆಗಳ ಬಗ್ಗೆ ಪ್ರೀತಿ ತೋರಿದ್ರೆ ಸಹಜವಾಗಿ ಒಂಥರ ಖುಷಿ ಇರುತ್ತೆ ಒಳಗಡೆ. ಈ ಖುಷಿಯನ್ನು ಅನುಭವಿಸ್ಲಿಕ್ಕೆ ಈ ಪೂಜಾರಿಗಳು ನಮ್ಮನ್ನು ಬಿಡೋದಲ್ಲ. ಸತ್ತವ್ರನ್ನೆಲ್ಲ ವಸ್ತುಗಳನ್ನು ಒಕ್ಕಟ್ಟು ಬಿಡಿ ಅಂತಾರೆ. ಸತ್ತವರು ವಸ್ತುಗಳನ್ನು ಒಕ್ಕಟ್ಟು ಹೊರಗಡೆ ಎಸೆಯಬಹುದಾಗಿದ್ದರೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸತ್ತವರು ಗಳಿಸಿಟ್ಟ ಆಸ್ತಿ ಇದೆಯಲ್ಲ, ಸತ್ತವರು ಮಾಡಿಟ್ಟಂಥ ಮನೆ ವಸ್ತುಗಳಿವೆಯಲ್ಲ, ಸತ್ತವರೇ ಕಟ್ಟಿಸಿದಂಥ ಮನೆಗಳಿವೆಯಲ್ಲ, ಆ ಸತ್ತವರೇ ಮಾಡಿದಂಥ ದುಡ್ಡು, ದುಗ್ಗಾಣಿ ಮತ್ತು ಬಂಗಾರ, ಬೆಳ್ಳಿ ಇತ್ಯಾದಿ ಇವೆಲ್ಲ ಅವೇನು ಮಾಡಬೇಕು? ಅವನು ಬೀಸಿಗೆ ಎಸಿ ಅಂತೀರ? ಸಾಧ್ಯ ಇಲ್ಲ. ಬರೀ ಬಟ್ಟೆ ಮಾತ್ರ ಎಸಿಬಹುದು ಅಂತ ಅನ್ನೋ ಧೈರ್ಯದಾಗಿ ನೀವು ಬಟ್ಟೆ ಎಸಿ ಅಂತ ಹೇಳ್ತೀರಿ. ನಿಮ್ಮ ಮೌಢ್ಯಕ್ಕೆ ನನ್ನ ಧಿಕ್ಕಾರವಿರಲಿ. ಇಂಥ ಸಾಮಾನ್ಯ ಸಂಗತಿಗಳನ್ನು ಗ್ರಹಿಸಿ ಅದನ್ನು ಅರ್ಥಪೂರ್ಣವಾಗಿ ಉಪಯೋಗಿಸುವಂಥ ಮನಸ್ಥಿತಿ, ಧೈರ್ಯ ನಮ್ಮೊಳಗಡೆ ಬಸವಣ್ಣ ಆಲ್ರೆಡಿ ಕೊಟ್ಟಿದ್ದಾನೆ. ಇರುವಷ್ಟು ವರ್ಷ ನಾವು ನಿರ್ಭಯರಾಗಿ ಬದುಕೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.